ದೋಷಮೋಚನಿ ಘೋರರತೆ ಧನುಜನಿ ರೋಷಿಣಿ ದುರ್ಮದ ಶೋಷಿಣಿ ದುಃಖ ನಿವಾರಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲ. ನೀವು ಪೂಜೆ ಶುರು ಮಾಡ್ಕೊಳ್ಳಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಅಲ್ಲಮ್ಮ ಸುಂದ್ರಿ, ಒಳಗಡೆ ಪೂಜೆಗೆ ಬಾಮ್ಮ. ಮಂಗಳಾರತಿ ಸಮಯಕ್ಕೆ ಒಳಗೆ ಬಂದು ನಿಂತ್ಕೊಳ್ಳೋದು ಬಿಟ್ಟು ಇಲ್ಲಿ ಕೂತಿದ್ಯಲ್ಲ, ಬಾ ಮಂಗಳಾರತಿಗೆ. ನಂಗೆ ಅವಳು ಪೂಜೆ ನೋಡೋಕೆ ಇಷ್ಟ ಅಂತ 1000 ಸತಿ ಹೇಳಾಯ್ತು, ಮತ್ತೆ ಅದನ್ನೇ ಹೇಳ್ತೀರಲ್ಲ. ಅಲ್ಲಮ್ಮ, ನಿಮ್ಮಪ್ಪ ದುರ್ಗಾ ಸಪ್ತಾಹ ಮಾಡ್ತಾ ಇದ್ದಾಳೆ ಅಂತ ಹೇಳ್ದ. ವ್ರತ ಮಾಡೋರಿಗೆ ದೇವಸ್ಥಾನದ ಒಳಗೆ ಬರೋದಕ್ಕೆ ಏನು ಸಂಕಟ? ಆರತಿ ತಗೋ ಅಂತ ಅಂದರೆ ಒಳ್ಳೆ ವಕ್ರವಾಗಿ ಮಾತಾಡ್ತಾ ಇದೆಯಲ್ಲಮ್ಮ. ಹೋ, ನಿಮ್ಮಪ್ಪ ಸಂಭ್ರಮ ಪಡ್ತಾ ಇರೋದು ನೋಡಿದ್ರೆ ನೀಗೇನೋ ಒಳ್ಳೆ ಬುದ್ಧಿ ಬಂದಿರ್ಬೋದು ಅಂದ್ಕೊಂಡೆ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಏನೀಗ ನಾನು ಇಲ್ಲಿ ಕೂತಿದ್ರೆ ನಿಮಗೆ ತೊಂದರೆನಾ? ಎದ್ದು ಹೋಗ್ಬೇಕಾ? ಅಯ್ಯಯ್ಯೋ, ನನಗೇನಮ್ಮ ತೊಂದರೆ? ನೀನು ಇಲ್ಲೇ ಕೂತ್ಕೋ. ಅಲ್ಲ, ನೀನು ಎದ್ದೋದ್ರೆ ನಾನು ಗಿಡ ನೆಡಬೇಕಾ ಇಲ್ಲ ಮನೆ ಕಟ್ಟಬೇಕಾ? ಹಾಗಾದರೆ ನೀನು ದುರ್ಗಾ ಸಪ್ತಾಹ ಮಾಡ್ತಾ ಇಲ್ವೋ? ಮತ್ತು ಇಷ್ಟೊತ್ತಾದರೂ ಇಲ್ಲೇ ಕೂತಿದ್ಯಲ್ಲಮ್ಮ. ಅಂಥ ಕರ್ಮ ನನಗೆ ಬಂದರೆ ಮೊದಲು ನಿಮಗೆ ಹೇಳ್ತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅಯ್ಯೋ, ನಿನ್ನನ್ನು ಆ ತಾಯಿನೇ ಕಾಪಾಡಬೇಕು. ಮನೇಲಿ ಇಷ್ಟೊತ್ತಿಗೆ ಅದು ಏನೇನು ನಡೆದಿರುತ್ತೋ. ಶ್ರೀಮತಿ ಅವ್ರು ಹೇಳಿದ್ರು ಅಂತ ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟೆ. ಮನೆಗೆ ಹೋಗ್ತಿದ್ದಾಗೆ ಅಷ್ಟೋತ್ರ ಶುರುವಾಗತ್ತೆ. ಇನ್ನು ತಡ ಮಾಡೋದು ಬೇಡ, ಹೊರಟು ಬಿಡ್ತೀನಿ. ಲಲಿತಾ, ಸುಂದ್ರಿ ಬಂದಿದ್ದಾಳೆ. ಶಾಸ್ತ್ರಿಗಳು ಯಾಕೆ ಹೊರಟ್ಬಿಟ್ರು? ಏನೋ ತುರ್ತು ಕೆಲಸ ಇದೆ ಅಂತ ಹೇಳಿದ್ರು. ಪಾಪ, ಅಂಥ ತುರ್ತಿನ ಕೆಲಸದ ಮಧ್ಯೆನೂ ಬಂದಿದ್ದಾರಲ್ಲ, ಅದೇ ದೊಡ್ಡದು. ಅವರೇ ಪೂಜೆ ಆರಂಭಿಸಿದ್ದು ನಮ್ಮ ಪುಣ್ಯ ಅಲ್ವಾ? ಪೂಜೆ ಶುರು ಮಾಡೋಣವಾ? ಸುಂದ್ರಿ ಬಾರೆ. चक्रवासिनी महादेवी अम्मा श्री सिंहवाहिनी